ನೀನ್ ಬಿಡು ಗುರು, ಯಾವಾಗ್ಲೂ ಲೇಟು. ಈ ಸಲ ಅಂತೂ 3 ದಿನ ಆಗೋಯ್ತು. ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬೆಲೆನೇ ಇಲ್ವಾ? ಇನ್ಮೇಲಿಂದ 1 ವಾರ ಬಿಟ್ಟು ರಿವ್ಯೂ ಮಾಡು, ಅದು ಇದು ಅಂತ ಹೆವಿ ಬೈಗುಳುಗಳು ಬರ್ತಾ ಇದೆ ಮೊನ್ನೆಯಿಂದ. ಅಂಡ್ ಇದ್ರ ಮಧ್ಯೆ ರಿವ್ಯೂ ಯಾಕೆ ಲೇಟ್ ಆಯ್ತು ಅನ್ನೋದಕ್ಕೆ ಒಂದು ಪೋಸ್ಟ್ ಕೂಡ ಹಾಕಿದ್ದೆ. ಐ ಡೋಂಟ್ ನೋ ಎಷ್ಟು ಜನ ನೋಡಿದಿರೋ ಇಲ್ಲೋ ಅಂತ. ಬಟ್ ಇನ್ನೊಂದ್ಸಲ ಹೇಳೋದಾದ್ರೆ, ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇತ್ತು. ಅದಕ್ಕೋಸ್ಕರನೇ ಲಾಸ್ಟ್ 2 ವಾರದಲ್ಲಿ ವಿಡಿಯೋಸ್ಗಳು ಸ್ವಲ್ಪ ಕಡಿಮೆ ಆಗಿತ್ತು. ಅಂಡ್ ಈಗ ಅದು ಫೈನಲಿ ಮುಗ್ದಿದೆ. ಅಂಡ್ ನಾವು ಕೂಡ ನಮ್ಮ ಕೆಲಸಕ್ಕೆ ವಾಪಸ್ ಬಂದಿದೀವಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಶುರು ಹಚ್ಕೊಳ್ಳೋಣ. ಕಾಟೇರ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಆರಾಧನಾ ರಾಮ್, ಶ್ರುತಿ ಹಾಗೆ ಇನ್ನು ಮುಂತಾದವರು ಆಕ್ಟ್ ಮಾಡಿ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಇಲ್ಲಿನ ಸ್ಟೋರಿ ಲೈನ್ ವಿಚಾರಕ್ಕೆ ಬಂದ್ರೆ, ಭೀಮನಹಳ್ಳಿ ಅನ್ನೋ ಒಂದು ಊರು. ಅಂಡ್ ಆ ಊರಲ್ಲಿ ಕುಲುಮೆ ಕೆಲಸ ಮಾಡ್ತಾ ತನ್ನ ಪಾಡಿಗೆ ತಾನು ಬದುಕ್ತಾ ಇರುವಂತ ಹೀರೋ ನಮ್ಮ ಕಾಟೇರ. ಊರ್ನವ್ರ ಮೇಲೆ ಅಲ್ಲಿನ ಜಮೀನ್ದಾರರು ದಬ್ಬಾಳಿಕೆ ಮಾಡೋದು, ಬಡ ರೈತರ ಸಮಸ್ಯೆಗಳು ಇದೆಲ್ಲ ಸಾಮಾನ್ಯವಾಗಿ ಕಾಣಿಸ್ಕೊತಾನೆ ಇರುತ್ತೆ. ಆದ್ರೆ ತನ್ನ ಲೈಫಲ್ಲಿ ನಡೆಯೋ ಒಂದು ಘಟನೆಯಿಂದ ಪ್ರವೋಕ್ ಆಗಿ ಕಾಟೇರ ತನ್ನ ಊರಿನವರ ಪರವಾಗಿ ನಿಂತ್ಕೊಂಡು ಮುಂದಾಳತ್ವ ವಹಿಸ್ಕೋಬೇಕಾಗತ್ತೆ. ಸೊ ಅಲ್ಲಾದಂತ ಘಟನೆ ಎಂಥದ್ದು, ಅಲ್ಲಿಂದ ಮುಂದೆ ಕಾಟೇರನ ಕಥೆ ಏನಾಯ್ತು, ಅಂಡ್ ಕೊನೆಗೆ ಇವೆಲ್ಲದ್ರ ಮೂಲಕ ತರುಣ್ ಅವರು ನಮಗೇನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗೇ ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ, ಮಾಡೋಂಥ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಗೆ ಅವರನ್ನ ಪ್ರೆಸೆಂಟ್ ಮಾಡಿರೋ ರೀತಿ. ಸ್ಪೆಸಿಫಿಕ್ ಆಗಿ ಒಂದಷ್ಟು ಸಂದರ್ಭಗಳನ್ನ ಮೆನ್ಷನ್ ಮಾಡ್ತಾ ಹೇಳೋದಾದ್ರೆ, ಕಾಟೇರ ತಾನು ಟ್ರಿಗರ್ ಆಗಿ ಸಿಡ್ದೇಳೋ ಅಂತ ಸಿಚುವೇಶನ್, ಹೊಲೆಮಾರಿನ ಊರೊಳಗೆ ತರೋದಕ್ಕೆ ಒಪ್ಕೊಂಡಿದ್ದು, ಅಂಡ್ ಆನಂತರ ಊಟ ಮಾಡ್ತಾ ಸಟಲ್ ಆಗಿ ತನ್ನೊಳಗಿರೋ ಭಾವನೆಗಳನ್ನ ಹಂಚ್ಕೊಂಡಿದ್ದು, ಇವೆಲ್ಲದರಲ್ಲೂ ನಾವು ದರ್ಶನ್ ಅವ್ರನ್ನ ಪ್ಯೂರ್ ಆಕ್ಟರ್ ಆಗಿ ನೋಡ್ಬೋದು. ಈವನ್ ಅಲ್ಲೊಂದು ನಾಟಕದ ಎಪಿಸೋಡ್ ಬರುತ್ತೆ. ಅಂಡ್ ಅದರಲ್ಲಿ ದರ್ಶನ್ ಅವರು ತಾವು ಎಷ್ಟು ಒಳ್ಳೆ ನಟ, ತಮ್ಮೊಳಗೆ ಎಂಥ ಪರ್ಫಾರ್ಮರ್ ಇದಾರೆ ಅನ್ನೋದನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ಇನ್ನ ಪ್ರೆಸೆಂಟೇಷನ್ ವಿಚಾರದಲ್ಲೂ ಅಷ್ಟೇ, ದರ್ಶನ್ ಅವ್ರನ್ನ ಹೀರೋ ಆಗಿ, ನಟನಾಗಿ, ಸ್ಟಾರ್ ಆಗಿ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಂಡು ತಗೊಂಡು ಹೋಗಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಅವರು. ರಾಬರ್ಟ್ ಅಲ್ಲಿ ಈ ಕೆಲಸ ಮಾಡಿದ್ದಕ್ಕೇನೆ ಅವ್ರ ಮೇಲೆ ನಂಬಿಕೆ ಹುಟ್ಕೊಂಡಿದ್ದು. ಅಂಡ್ ಇಲ್ಲಿ ಆ ನಂಬಿಕೆನ ಸಂಪೂರ್ಣವಾಗಿ ಉಳಿಸ್ಕೊಂಡಿದ್ದಾರೆ. ಲೈಕ್ ಒಬ್ಬ ಸ್ಟಾರ್ ಆಗಿ ಅವ್ರಿಗೇನ್ ಬಿಲ್ಡಪ್ ಕೊಡ್ಬೇಕಿತ್ತೋ ಅದೆಲ್ಲದನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಫ್ಯಾನ್ ಸರ್ವಿಸ್ಗೆ ಅಂತ, ಐ ಮೀನ್ ಅಭಿಮಾನಿಗಳಿಗೋಸ್ಕರನೇ ಕೆಲವು ಸೀಕ್ವೆನ್ಸಸ್ ಗಳನ್ನ ಬರ್ಕೊಂಡಿದ್ದಾರೆ. ಅಂಡ್ ಅವೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹಾಗಂತ ಕಥೆನ ನೆಗ್ಲೆಕ್ಟ್ ಮಾಡಿ ಅದರಿಂದ ಹೊರಗ್ ಬಂದು ಯಾವ್ದನ್ನು ತೋರಿಸಿಲ್ಲ. ಕಥೆ ಒಳಗೆ, ಆ ಚೌಕಟ್ಟಿನೊಳಗೆ ಎಷ್ಟು ಸಾಧ್ಯ ಇತ್ತೋ ಅಷ್ಟು ಎಲಿವೇಟಿಂಗ್ ಮೂವ್ಮೆಂಟ್ ಗಳನ್ನ ತಂದಿದ್ದಾರೆ. ಈವನ್ ಡೈಲಾಗ್ ಅಲ್ಲೂ ಕೂಡ ಸುಮ್ಮನೆ ಅನಾವಶ್ಯಕವಾಗಿ ಪ್ರಾಸನ ಬಳಸಿಲ್ಲ. ಆ ಸಂದರ್ಭಕ್ಕೆ, ಅಲ್ಲಾಗ್ತಿರೋ ಘಟನೆಗಳಿಗೆ ತಕ್ಕ ಹಾಗೆ ಆಳವಾಗಿ, ಅರ್ಥಗರ್ಭಿತವಾಗಿ ಪದಗಳನ್ನ ಬಳಸಿದ್ದಾರೆ ರೈಟರ್ ಮಾಸ್ತಿ ಅವರು. ನನಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಹೈಲೈಟ್ ಆಗೋ ಅಂಶ ಅಂದ್ರೆ, ಇದು ಬರೀ ದರ್ಶನ್ ಅವರ ಪಾತ್ರಕ್ಕೆ ಸೀಮಿತ ಆಗದೇನೆ ಪ್ರತಿಯೊಬ್ಬರಿಗೂ ಅಷ್ಟೇ ಒಳ್ಳೆ ಡೈಲಾಗ್ ಅನ್ನ ಕೊಟ್ಟಿದ್ದಾರೆ. ಹುಲಿ, ಬಲಿ, ಕರ್ಪೂರ, ಕುಲುಮೆ ಕಾವು, ಆತ್ಮದ್ರೋಹ, ಅವಮಾನ, ಹೀಗೆ ಸಖತ್ತಾಗಿದ್ವು ಅಲ್ಲಿನ ಲೈನ್ಗಳು. ಇನ್ಫ್ಯಾಕ್ಟ್ ಅವುಗಳು ಕ್ಯಾಶುವಲ್ ಆಗಿ ಬಂದ್ ಹೋಗ್ದೇನೆ, ಈ ಕಡೆ ಹೆವಿ ಕಮರ್ಷಿಯಲ್ ಆಗು ಇರ್ದೇನೆ ಸಿನಿಮಾದ ವಿಷಯಕ್ಕೆ ಅನುಗುಣವಾಗಿ ಇದ್ದಿದ್ದು ಸಖತ್ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಎರಡನೇದಾಗಿ, ಇಲ್ಲಿರೋ ಆಕ್ಷನ್ ಸೀಕ್ವೆನ್ಸಸ್ ಯಾವುದು ನಮಗೆ ರುಟೀನ್ ಅಂತ ಅನ್ಸಲ್ಲ. ಅಷ್ಟು ನೀಟ್ ಆಗಿ ಎಂಗೇಜಿಂಗ್ ಅನ್ಸೋ ತರ ಸೀಕ್ವೆನ್ಸಸ್ ಗಳನ್ನ ಡಿಸೈನ್ ಮಾಡಿದ್ದಾರೆ. ಅದರಲ್ಲೂ ಹೊಲೆಮಾರಿನ ತರಬೇಕಾದ್ರೆ ಸ್ಟೇಜ್ ಬೈ ಸ್ಟೇಜ್ ಅಡೆತಡೆಗಳನ್ನ ಇಟ್ಟಂತ ರೀತಿ, ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಬಾವಿಯೊಳಗೆ ನಡೆಯುವಂತ ಫೈಟ್ಸ್ ಸಖತ್ ಕಿಕ್ ಕೊಡೋದ್ರ ಜೊತೆಗೆ ಆ ಮೂಮೆಂಟ್ ಅಲ್ಲಿ ಬರೋ ಡೈಲಾಗ್, ಇಡೀ ಸನ್ನಿವೇಶದ ಕೊರಿಯೋಗ್ರಫಿ ಸಿಕ್ಕಾಪಟ್ಟೆ ವಿಭಿನ್ನವಾಗಿನೂ ಇಂಟ್ರೆಸ್ಟಿಂಗ್ ಆಗೂ ಇತ್ತು. ಮುಖ್ಯವಾಗಿ ಪ್ರತಿ ಆಕ್ಷನ್ ಹಿಂದೆನೂ ಎಮೋಷನ್ಸ್ ಕ್ಯಾರಿ ಆಗಿದ್ರಿಂದ ಓವರ್ ಆಲ್ ಅದರ ಇಂಟೆನ್ಸಿಟಿ ಜಾಸ್ತಿನೇ ಆಗಿದೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ದರ್ಶನ್ ಅವರಂತೂ ಇಡೀ ಸಿನಿಮಾನ ತಮ್ಮ ಹೆಗಲ ಮೇಲೆನೆ ಹೊತ್ಕೊಂಡು ಹೋಗಿದ್ದಾರೆ. ಅಂಡ್ ಪ್ರತಿ ಸಂದರ್ಭದಲ್ಲೂ ಕೂಡ ಮನಸ್ಸು ಮುಟ್ಟೋ ಹಾಗೆ ವಿಷಯಗಳನ್ನ ಕನ್ವೆ ಮಾಡ್ತಾ ಕಾಟೇರನಾಗಿ ಸ್ಟೈಲಿಶ್ ಲುಕ್ ಜೊತೆಗೆ ರಾ ಅಂಡ್ ರಸ್ಟಿಕ್ ಆಗು ಕಾಣಿಸ್ಕೊಂಡಿದ್ದಾರೆ. ಆಲ್ಸೋ ಆ ವಯಸ್ಸಾಗಿರೋ ಲುಕ್ ಬಂದು ಕಾಟೇರನದ್ದೇ ಇನ್ನೊಂದು ಶೇಡ್ ಬಿಟ್ರೆ ಡಬಲ್ ಆಕ್ಟಿಂಗ್ ಅಂತ ಏನೂ ಇರ್ಲಿಲ್ಲ. ಸೊ ಕನ್ಫ್ಯೂಸ್ ಆಗ್ಬಿಡಿ. ಇನ್ನ ಇದರ ಹೊರತಾಗಿ ಬೀರಾದರ್ ಅವರು, ಕುಮಾರ್ ಗೋವಿಂದ್ ಅವರು, ಶ್ರುತಿ ಅವರು ಹಾಗೆ ಉಳಿದಿರೋ ಎಲ್ಲರೂ ಕೂಡ ತಮ್ಮ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗಿದ್ದಾರೆ. ಸ್ಪೆಷಲಿ ಆರಾಧನಾ ರಾಮ್ ಅವರಿಗೆ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಇತ್ತು. ಅಂಡ್ ಅದರಲ್ಲಿ ಅವರು ಪರ್ಫಾರ್ಮ್ ಮಾಡೋದ್ರ ಜೊತೆಗೆ ತಮ್ಮನ್ನ ತಾವು ಕೇಪಬಲ್ ಆಕ್ಟರ್ ಅಂತಾನೂ ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂಡ್ ಮ್ಯೂಸಿಕ್ ಕಡೆ ಬಂದ್ರೆ, ಹಾಡುಗಳೇನ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ಔಟ್ಡೇಟೆಡ್ ಅಂತಾನೂ ಅನಿಸ್ತು. ಹಾಗೆ ಅವುಗಳ ಪ್ಲೇಸ್ಮೆಂಟ್ ಕೂಡ ಸರಿ ಇರ್ಲಿಲ್ಲ. ಬಟ್ BGM ಅಂತ ತಗೊಂಡ್ರೆ ಹರಿಕೃಷ್ಣ ಅವರು ಒಂದು ಡೀಸೆಂಟ್ ಔಟ್ಪುಟ್ ಅನ್ನೇ ಕೊಟ್ಟಿದ್ದಾರೆ. ಜೊತೆಗೆ ಟೈಟಲ್ ಟ್ರ್ಯಾಕ್ ಕಾಂಪೋಸಿಷನ್ ನ ಬೇರೆ ಬೇರೆ ವರ್ಷನ್ ನಲ್ಲಿ ಬಳಸಿದ್ದು, ಅದರಿಂದ ಹೊಟ್ಕೊಂಡಂತ ಎಲಿವೇಶನ್ಸ್ ಚೆನ್ನಾಗಿತ್ತು. ಇನ್ನ ಇವುಗಳ ಹೊರತಾಗಿ ಭಾವ ಭಾಮೈದನ ಸಂಬಂಧ, ಖುಷಿಗೆ ಮಾತೆ ಬರ್ತಾ ಇಲ್ಲ ಅನ್ನೋ ಸನ್ನಿವೇಶ, ಅದು ಚಿಕ್ಕದಾಗಿದ್ರೂ ಸಖತ್ತಾಗಿ ವರ್ಕ್ ಆಗಿದೆ. ಇದರ ಜೊತೆಗೆ ಆ ಫೊರೆನ್ಸಿಕ್ ಟೀಮ್ ಇಟ್ಕೊಂಡು ಅಸ್ಥಿಪಂಜರಗಳ ಮೂಲಕ ತಂದಂತ ಗೂಸ್ ಬಂಪ್ಸ್ ಏನಿದೆ, ಅದು ಸಿನಿಮಾಗೆ ಒಳ್ಳೆ ಟೇಕ್ ಆಫ್ ಅನ್ನ ಕೊಟ್ಟಿದೆ ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅಂತ ಅನ್ಸಿದ್ದು ಅಂದ್ರೆ ಅದು ಇಲ್ಲಿನ ಲ್ಯಾಕ್ ಆಫ್ ಪರ್ಪಸ್.
ಇವನ್ ರಾಬರ್ಟ್ ನೋಡ್ದಾಗ್ಲೂ ನನಗೆ ಇದೇ ಫೀಲ್ ಬಂದಿತ್ತು. ಬಿಕಾಸ್ ಒಂದು ಫಿಲ್ಮ್ ಆಗಿ ತರುಣ್ ಅವರು ಒಳ್ಳೊಳ್ಳೆ ಸಬ್ಸ್ಟೆನ್ಸ್ ಅನ್ನ ಇಟ್ಟಿದ್ದಾರೆ ಅಂಡ್ ಇಡೀ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಪ್ಯಾಕ್ ಆಗಿದೆ. ಆದ್ರೆ ಉದ್ದೇಶ ಅಂತ ತಗೊಂಡ್ರೆ ಇದು ಕೇವಲ ರೈತರ ಸಮಸ್ಯೆನ ಫೋಕಸ್ ಮಾಡಿಲ್ಲ, ಅದರ ಜೊತೆಗೆ ಜಾತಿ ಅಸ್ಪೃಶ್ಯತೆ ಅಂತ 1974ರಲ್ಲಿ ಏನ್ ಸಿಚುವೇಶನ್ ಇತ್ತೋ ಅವೆಲ್ಲದನ್ನು ಮುಂದಿಟ್ಟಿದ್ದಾರೆ. ಬಟ್ ಯಾವ್ದಕ್ಕೂ ಪ್ರಾಪರ್ ಸ್ಟ್ರಕ್ಚರ್ ಅಂತ ಸಿಕ್ಕಿಲ್ಲ. ಹಾಗೆ ಎಷ್ಟೋ ಸೀನ್ ಗಳನ್ನ ನೋಡ್ತಿರುವಾಗ ಅದರಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಶಿಯಲ್ ಇತ್ತು ಅಂತ ಅನ್ಸುತ್ತೆ. ಆದ್ರೆ ಅವುಗಳಿಗೆ ಬೇಕಾಗಿರೋ ಡೀಟೇಲಿಂಗ್ ಅನ್ನ ಸೇರಿಸ್ತೇನೆ ಸುಮ್ನೆ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕ್ಲೈಮ್ಯಾಕ್ಸ್ ಅನ್ನ ಹ್ಯಾಂಡಲ್ ಮಾಡಿರೋ ರೀತಿ, ಐ ಡೋಂಟ್ ನೋ ಯಾವ ತರ ಕ್ಲೈಮ್ಯಾಕ್ಸ್ ಅದು ಅಂತ. ಒಂದ್ ಕಡೆ ರೈತರ ಬಗ್ಗೆ ಜಾತಿ ಬಗ್ಗೆ ಹೇಳ್ತಾ ಏನೋ ಹಾರ್ಡ್ ಹಿಟ್ಟಿಂಗ್ ವಿಷಯನ ತರ್ತಾರೆ ಅಂತ ಅನ್ಕೊಂಡ್ರೆ ವಾಪಸ್ ಅದನ್ನ ಜಾತ್ರೆಯಿಂದಾನೇ ಕನ್ಕ್ಲೂಡ್ ಮಾಡಿದ್ದಾರೆ. ಲೈಕ್ ಸೀರಿಯಸ್ಲಿ ಅದಕ್ಕೊಂದು ಅರ್ಥನೇ ಸಿಗ್ಲಿಲ್ಲ. ಇನ್ನ ಹಾಡುಗಳು ಅದರ ಕಾಂಪೋಸಿಷನ್ ಅಂತೂ ಹೆವಿ ಔಟ್ಡೇಟೆಡ್ ಅಂತ ಹೇಳ್ತೀನಿ. ಅಂಡ್ ಸ್ಕ್ರೀನ್ ಪ್ಲೇ ಕೂಡ ಓಕೆ ಆಗಿತ್ತು. ಹಾಗೆ ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾಯ್ದೆನ ಸುಮ್ನೆ ಮೆನ್ಷನ್ ಮಾಡಿದರೆ ಬಿಟ್ರೆ ಅದನ್ನ ಇನ್ಡೆಪ್ತ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗೇ ಇಲ್ಲ. ಹಾಗಾಗಿ ನಾವು ಎಷ್ಟೋ ರೈತರ ಸಿನಿಮಾಗಳಲ್ಲಿ ನೋಡಿರೋ ತರನೇ ಇಲ್ಲೂ ಕೂಡ ಮತ್ತದೇ ವಿಷಯಗಳನ್ನ ಡಿಸ್ಕಸ್ ಮಾಡಿದರೆ, ಹೊಸದೇನು ತೋರ್ಸಿಲ್ಲ. ಅಂಡ್ ಅದರಿಂದಾನೇ ಸೆಕೆಂಡ್ ಹಾಫ್ ಸಿಕ್ಕಾಪಟ್ಟೆ ಲ್ಯಾಗ್ ಆಗ್ತಾ ಹೋಗುತ್ತೆ. ಈವನ್ ರುಟೀನ್ ಆಗೇನೂ ಇದೆ. ನೆಕ್ಸ್ಟ್ ಇಲ್ಲಿನ ಕ್ಯಾರೆಕ್ಟರ್ ಮೇಕ್ ಓವರ್, ಕಾಸ್ಟ್ಯೂಮ್ಸ್, ವಿಗ್, ಹೇರ್ ಸ್ಟೈಲ್ ಇದೆಲ್ಲ ನೋಡೋರ್ಗೆ ಆರ್ಟಿಫಿಷಿಯಲ್ ಅಂತಾನೆ ಅನ್ಸೋದು. ಸೊ ಅದನ್ನ ಅಥೆಂಟಿಕ್ ಆಗಿ ಇಡೋದಕ್ಕೆ ಟ್ರೈ ಮಾಡಿದ್ರೆ ಸಿನಿಮಾಗೆ ಇನ್ನೂ ಎಷ್ಟೋ ವ್ಯಾಲ್ಯೂ ಬಂದಿರೋದು ಅಂತ ಹೇಳ್ತೀನಿ. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಎ ಡೀಸೆಂಟ್ ಸಿನಿಮಾ. ದರ್ಶನ್ ಅವರ ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರಂತೂ ಎಷ್ಟೋ ಬೆಟರ್ ಆಗಿದೆ. ವರ್ಷದ ಆರಂಭದಲ್ಲಿ ಬಂದಂತ ಕ್ರಾಂತಿ ಆಡಿಯನ್ಸ್ ಅಲ್ದೇನೆ ಫ್ಯಾನ್ಸ್ ಗಳನ್ನು ಕೂಡ ಡಿಸಪಾಯಿಂಟ್ ಮಾಡಿತ್ತು. ಆದ್ರೆ ವರ್ಷದ ಕೊನೆಯಲ್ಲಿ ಬಂದಿರುವಂತ ಕಾಟೇರ ಫ್ಯಾನ್ಸ್ ಅಲ್ದೇನೆ ನ್ಯೂಟ್ರಲ್ ಆಡಿಯನ್ಸ್ಗೂ ಕೂಡ ಒಂದೊಳ್ಳೆ ಕಂಟೆಂಟ್ ಅನ್ನ ಕೊಟ್ಟಿದೆ ಅಂತ ಹೇಳ್ತೀನಿ. ಸೊ ನೀವೇನಾದ್ರೂ ದರ್ಶನ್ ಅವರ ಅಭಿಮಾನಿ ಆಗಿದ್ರೆ ಖಂಡಿತ ಹೋಗಿ ಸಿನಿಮಾನ ನೋಡಿ, ನಿಮಗಿದು ಹಬ್ಬ. ಹಾಗೇನೆ ತರುಣ್ ಅವರ ಫಿಲ್ಮೋಗ್ರಫಿ, ದರ್ಶನ್ ತರುಣ್ ಅವರ ಕಾಂಬೋನ ನೀವು ಮತ್ತೆ ನೋಡ್ಬೇಕು, ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಸಹ ಸಿನಿಮಾನ ಇಷ್ಟಪಡ್ತೀರಾ, ಯಾವುದೇ ಡಿಸಪಾಯಿಂಟ್ಮೆಂಟ್ ಇರೋದಿಲ್ಲ. ಇನ್ನ ನೀವು ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಅಫ್ಕೋರ್ಸ್ ನೋಡಿರ್ತೀರಾ, ನಾನೇ ಲೇಟು. ಸೊ ಖಂಡಿತ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಡೆ ಬರೆದು ತಿಳಿಸ್ಬಿಟ್ಟೆ ಹೋಗಿ. ಓದೋದಕ್ಕೆ ಹಾಗೆ ಓದಿ ರಿಪ್ಲೈ ಮಾಡೋದಕ್ಕೆ ನಾನಂತೂ ಯಾವಾಗ್ಲೂ ಕಾಯ್ತಿರ್ತೀನಿ. ಸೈನಿಂಗ್ ಆಫ್, ಲಿಖಿತ್.